ರಾಜಕೀಯದಲ್ಲಿ ಹಲವಾರು ಬೆಳವಣಿಗೆಗಳು ನಡೀತಾ ಇದೆ. ಇದು ನವೆಂಬರ್ ಕ್ರಾಂತಿ ಅಲ್ಲ, ಇದು ನಂಬರ್ ಕ್ರಾಂತಿ. ಎಕ್ಸಾಕ್ಟ್ಲಿ ನಂಬರ್ ಕ್ರಾಂತಿಗೋಸ್ಕರ ಎಲ್ಲರೂ ಕೂಡ ಪರಿತಪಿಸ್ತಾ ಇದ್ದಾರೆ. ಯಾರು ಅಧಿಕಾರದ ಆಸೆಯನ್ನ ಕಾಣ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ತಮ್ಮ ತಮ್ಮ ನಂಬರ್ಸ್ಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಕಸರತ್ತು ಮಾಡ್ತಾ ಇದ್ದಾರೆ. ನಂಬರ್ ಯಾರ್ದು ಸ್ಟ್ರಾಂಗ್ ಇದೆ, ಅವ್ರ ತೂಕ ಹೆಚ್ಚಾಗುತ್ತೆ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂತಂದರೆ ಈ ಒಂದು ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಏನು ಜನ ಬಹುಮತ ಕೊಟ್ಟರೋ ಆ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಶಾಸಕರು ತೀರ್ಮಾನ ಮಾಡುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಈ ಒಂದು ಅಧಿಕಾರ ಶೇರಿಂಗ್ ಬಗ್ಗೆ ಮಾತಾಡಿದ್ರೂ ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹಣೆಗೆ ಮುಂದಾಗಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡಿದ್ರು. ನಂಬರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನವೆಂಬರ್ ಕ್ರಾಂತಿಯಲ್ಲಿ ನಂಬರ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದೆ. ಹೀಗಾಗಿ ನಂಬರ್ ಅನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಈಗ ನಾಯಕರು ಓಡಾಡ್ತಾ ಇದ್ದಾರೆ, ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ನಂಬರ್ ಗೇಮ್ನಲ್ಲಿ ಯಾರ ತೂಕ ಜಾಸ್ತಿ ಆಗ್ತಾ ಇದೆ, ಯಾರ ತೂಕ ಕಡಿಮೆ ಆಗ್ತಾ ಇದೆ, ಯಾರು ಹೇಗೆ ತಮ್ಮ ನಂಬರನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ರಾಜ್ಯ ರಾಜಕೀಯದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಪೊಲಿಟಿಕಲ್ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ ಬರ್ತಾ ಇದೆ ನೋಡಿ. ಇದು ರಾಜ್ಯ ರಾಜಕೀಯದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಪೊಲಿಟಿಕಲ್ ಬಿಗ್ ಬ್ಲಾಸ್ಟಿಂಗ್ ಸುದ್ದಿ. ಎಲ್ಲೂ ಸಿಗದ ಪೊಲಿಟಿಕಲ್ ಸುದ್ದಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಮಾತ್ರ. ಇದು ಕಾಂಗ್ರೆಸ್ ಕುರ್ಚಿ ಫೈಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾರ ಬೆಂಬಲಕ್ಕೆ ಎಷ್ಟು ಶಾಸಕರಿದ್ದಾರೆ, ಬಹಳ ಜನರಿಗೆ ಇದು ಅತಿರೇಕ ಅನಿಸಬಹುದು, ಉತ್ಪ್ರೇಕ್ಷೆ ಅನಿಸಬಹುದು, ಟೂ ಅರ್ಲಿ ಅನಿಸಬಹುದು. ಆದರೆ ತಮಗೆ ಬೇಕಾದ ಹಾಗೆ ವೇದಿಕೆಯನ್ನು ಸಜ್ಜು ಮಾಡ್ಕೊಳ್ಳೋದಕ್ಕೆ, ಸ್ಟೇಜನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಾಯಕರು ಈಗಾಗಲೇ ಕಸರತ್ತನ್ನು ಆರಂಭಿಸಿದ್ದಾರೆ. ತಮಗೆ ಗೊತ್ತಿದೆ, ಡಿನ್ನರ್ ಮೀಟಿಂಗ್ಸ್ ನಡೀತಾ ಇದೆ, ಜೈಲಲ್ಲಿರುವ ಶಾಸಕರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಸುಮ್ಮನೆ ಉಭಯ ಕುಶಲೋಪರಿಯನ್ನು ನೀವು ತಿಂದ್ರಾ, ನೀವು ಚೆನ್ನಾಗಿದ್ದೀರಾ, ನೀವು ಆರೋಗ್ಯವಾಗಿದ್ದೀರಾ ಅಂತ ಮಾತಾಡೋಕ್ಕಲ್ಲ, ತಮ್ಮ ತಮ್ಮ ತೂಕವನ್ನು ಹೆಚ್ಚು ಮಾಡಿಕೊಳ್ಳೋಕ್ಕೆ, ತಮ್ಮ ತಮ್ಮ ಶಾಸಕರ ಸಂಖ್ಯೆಯನ್ನು ಏರಿಸಿಕೊಳ್ಳೋದಕ್ಕೆ. ಹಾಗಾದರೆ ಯಾರ ಬೆಂಬಲಕ್ಕೆ ಎಷ್ಟು ಶಾಸಕರಿದ್ದಾರೆ ಗೊತ್ತಾ? ಆ ಟ್ರಬಲ್ ಶೂಟರ್ಗೆ ಬೆಂಬಲ ಹೆಚ್ಚಾಗೋಕ್ಕೆ ಕಾರಣ ಏನು ಗೊತ್ತಾ? ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಭಾಳ ರಾಜಕೀಯ ಚಟುವಟಿಕೆಗಳು ಇನ್ ದ ಸೆನ್ಸ್ ಭಾಳ ಫಿಕ್ಸ್ಡ್ ಪ್ರೋಗ್ರಾಮ್ಸ್ಗೆ ಅವರು ಹೋಗ್ತಾ ಇಲ್ಲ, ಯಾವುದೇ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಒಪ್ಕೊಳ್ತಾ ಇಲ್ಲ, ಬದಲಾಗಿ ಮನೆಯಲ್ಲೇ ಇದ್ದಾರೆ. ಮನೆಯಲ್ಲೇ ಇದ್ದು ಬಹಳಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಡಿ.ಕೆ. ಶಿವಕುಮಾರ್ ಮನೆಗೆ ಸಾಕಷ್ಟು ನಾಯಕರು ಬಂದು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಮನೆಗೆ ನಾಯಕರೆಲ್ಲ ಬರ್ತಿರೋದು ಯಾಕೆ? ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಬೆಂಬಲಕ್ಕೆ ನಿಂತಿರೋರು ಯಾರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಬರ್ತಾ ಇದೆ ಪವರ್ ಶೇರಿಂಗ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಬೆಂಬಲಕ್ಕೆ ನಿಂತಿರುವಂತಹ ಶಾಸಕರ ಸಂಖ್ಯೆ ಎಷ್ಟು ಗೊತ್ತಾ? ಸಿಎಂ ಪಟ್ಟ ಕೊಡಿಸಲು ಬೆಂಬಲಕ್ಕೆ ನಿಂತವರ ಪಟ್ಟಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ.
ಎಸ್, ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿರುವ ಶಾಸಕರೆಷ್ಟು ಗೊತ್ತಾ? ಸಿಎಂ ಪಟ್ಟ ಕೊಡಿಸಲು ಬೆಂಬಲಕ್ಕೆ ನಿಂತವರ ಪಟ್ಟಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸುಮಾರು 72 ಶಾಸಕರ ಬೆಂಬಲ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಗ್ಯಾರಂಟಿ ನ್ಯೂಸ್ಗೆ ಬಂದಿರುವಂತಹ ಮಾಹಿತಿ. ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಹ ಹಲವು ಶಾಸಕರು ಕೊಟ್ಟಿರುವಂತಹ ಅಧಿಕೃತ ಮಾಹಿತಿ. ಡಿಕೆ ಶಿವಕುಮಾರ್ ಸುಮ್ಮನೆ ಕೂತಿಲ್ಲ. ಯಾಕೆ ಅಂತಂದ್ರೆ ಅಧಿಕಾರ ಗಿಫ್ಟ್ ಆಗಿ ಬರಲ್ಲ ಅಂತ ಅವರಿಗೆ ಗೊತ್ತು. ಅಧಿಕಾರ ಸುಮ್ಮನೆ ನಿಮಗೆ ಬೇಕು ಅಂದಾಗ ಅದನ್ನ ಕೊಡೋಕೆ ಆಗಲ್ಲ ಅನ್ನೋದು ಗೊತ್ತು. ನಿಮಗೆ ಬೇಕು ಅಂತಂದ್ರೆ ಅಲ್ಲಿ ಶಾಸಕರ ಬಲ ಬೇಕೇ ಬೇಕು. ಅಲ್ಲಿ ನಂಬರ್ ಗೇಮ್ ತುಂಬಾ ಇಂಪಾರ್ಟೆಂಟ್. ನವೆಂಬರ್ ಅಲ್ಲಿ ಕ್ರಾಂತಿ ಆಗೋದು ಸುಮ್ಮನೆ ಆಗಲ್ಲ, ನಂಬರಿಂದ ಮಾತ್ರ ಸಾಧ್ಯ. ಸೊ ಹೀಗಾಗಿ ಆ ನಂಬರ್ ಅನ್ನ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಕಸರತ್ತು ಮಾಡ್ತಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಶಾಸಕರುಗಳನ್ನ ಬಸ್ನಲ್ಲಿ ಕರ್ಕೊಂಡು ಬಂದು ಒಬ್ಬೊಬ್ಬರನ್ನೇ ಹಾಜರಿ ಹಾಕಿಸಿ ವಿಧಾನಸೌಧದ ಒಳಕ್ಕೆ ಬಿಡ್ತಿದ್ರಲ್ಲ ಡಿಕೆ ಶಿವಕುಮಾರ್ ಆ್ಯಂಡ್ ಡಿಕೆ ಸುರೇಶ್. ಆಗಲೇ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂಥ ಕಲೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಅಲ್ಲಿನ ಶಾಸಕರನ್ನ, ಅಲ್ಲಿರುವಂತಹ ಸದಸ್ಯರುಗಳನ್ನ ಕರ್ನಾಟಕಕ್ಕೆ ಕರ್ಕೊಂಡು ಬಂದು ಅವರನ್ನ ರೆಸಾರ್ಟಲ್ಲಿ ಇಟ್ಟು ಅವ್ರನ್ನ ಸೇಫ್ ಆಗಿ ನೋಡಿಕೊಂಡು ಬೇಕಾದ ಸಮಯಕ್ಕೆ ಅವ್ರನ್ನ ಕಳುಹಿಸಿ ಕೊಟ್ಟಿರುವಂತಹ ರಾಜಕೀಯ ಇತಿಹಾಸ ಡಿಕೆ ಶಿವಕುಮಾರ್ ಅವರಿಗಿದೆ. ಹೀಗಾಗಿ ತನ್ನ ಬೆಂಬಲಕ್ಕೆ ಯಾರಿದ್ದಾರೋ ಆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಕಲೆ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮ ಸಂಖ್ಯಾಬಲವನ್ನ ಹೆಚ್ಚು ಮಾಡಿಕೊಂಡು, ಯಾಕೆ ಅಂತಂದರೆ ಈ ವಿಚಾರ ಶಾಸಕರ ಮತಗಳ ಮೇಲೆ ನಾವು ನಿರ್ಧಾರ ಮಾಡ್ತೀವಿ, ಆಗ್ಲಿ ಒಂದು ಟೆಸ್ಟ್ ಆಗಲಿ ಅಂತ ಏನಾದರೂ ಸಿದ್ದರಾಮಯ್ಯನವರು ಚಾಲೆಂಜ್ ಮಾಡಿದರೆ ಆ ಚಾಲೆಂಜ್ ಅಲ್ಲಿ ಗೆಲ್ಲಬೇಕು ಅಂತಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬಲ ಬೇಕೇ ಬೇಕು. ಹೀಗಾಗಿ ಆ ಶಾಸಕರ ಬಲವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅವರು ಮನೆಯಲ್ಲೇ ಕೂತು ಸಿಕ್ಕಾಪಟ್ಟೆ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಅವ್ರು ನಿನ್ನೆ ಒಂದು ಮಾತು ಹೇಳಿದ್ರು, ನಾನು 140 ಶಾಸಕರಿಗೆ ಅಧ್ಯಕ್ಷ, 140 ಜನ ಶಾಸಕರು ನನ್ನವರೇ, ಹೀಗಾಗಿ ಯಾರನ್ನೂ ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ ಅಂತ. ಆ ಮೂಲಕ ಈಗ ಡಿಕೆ ಶಿವಕುಮಾರ್ ಅವರಿಗೆ 72 ಶಾಸಕರ ಬೆಂಬಲ ಸಿಕ್ಕಿದೆ. ಡಿಕೆ ಶಿವಕುಮಾರ್ಗೆ ಎಲ್ಲ ಒಕ್ಕಲಿಗರು, ಕೆಲ ದಲಿತ ಶಾಸಕರು ಸಪೋರ್ಟ್ ಮಾಡಿದ್ದಾರೆ. ಹಾಗಾದರೆ ಈ ಶಾಸಕರು ಡಿಕೆ ಶಿವಕುಮಾರ್ ಅವರ ಪರ ನಿಂತಿರೋದು ಯಾಕೆ? ಇವತ್ತಲ್ಲದೆ ಇದ್ರು, ನವೆಂಬರ್ ಅಲ್ಲದೆ ಇದ್ರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೊಂದು ಆಸೆ ಇದೆ. ಯಾಕೆ ಅಂತಂದರೆ ಅತಿ ಹೆಚ್ಚು ಸರ್ವಿಂಗ್ CM ಯಾರಿದ್ದಾರೆ ಈ ರಾಜ್ಯದ್ದು, ದೇವರಾಜ ಅರಸ್, ಅವರ ರೆಕಾರ್ಡನ್ನು ನಾನು ಮುರಿಬೇಕು. ಯಾಕೆ ಅಂದರೆ ಅವರು ಕರ್ನಾಟಕದ ಅಹಿಂದ ಲೀಡರ್ ಆಗಿದ್ದವರು. ಅವರಾದ ನಂತರ ಕರ್ನಾಟಕದ ಅಹಿಂದ ಲೀಡರ್ ಅಂತ ಅನಿಸ್ಕೊಳ್ತಾ ಇರೋರು ಸಿದ್ದರಾಮಯ್ಯನವರು. ಹಾಗೆ ದೇವರಾಜ್ ಅರಸ್ ಅವರ ಆಳ್ವಿಕೆಯ ಕಾಲಾವಧಿಗಿಂತ ಹೆಚ್ಚು ಕಾಲ ನಾನು ಮುಖ್ಯಮಂತ್ರಿ ಆಗಿರಬೇಕು ಅನ್ನೋದು ಅವ್ರಿಗೆ ಆಸೆ ಅಂತೆ. ಅದು ಜನವರಿಗೆ ಎಂಡ್ ಆಗುತ್ತೆ ಆ ಕಾಲಾವಧಿ. ಹಾಗೇನೆ ಅವರು ಒಂದು ಬಜೆಟನ್ನು ಮಂಡನೆ ಮಾಡಿ ಆಮೇಲೆ ನಾನು ಎಕ್ಸಿಟ್ ಆಗ್ತೀನಿ ಅನ್ನುವಂತಹ ಒಂದು ಇಚ್ಛೆಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಡಿಕೆ ಶಿವಕುಮಾರ್ ಅವರು ಇವತ್ತು CM ಆಗದೆ ಇದ್ರು, ನಾಳೆ ಬಜೆಟ್ ಮಂಡನೆ ಆದಮೇಲೆ ಆದರೂ CM ಆಗ್ತಾರೆ ಅಂತ ಶಾಸಕರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಡಿಕೆ ಶಿವಕುಮಾರ್ ಅವರ ಆ್ಯಟಿಟ್ಯೂಡ್ ಮತ್ತು ಅವರು ಇಟ್ಟ ಕೆಲಸವನ್ನು ಮುಗಿಸೋದಿಲ್ಲ ಅನ್ನುವಂಥದ್ದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವ್ರನ್ನ ಯಾಕೆ ಎದುರಾಕೊಳ್ಳೋದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರ ಬಳಿಕ ಕಾಂಗ್ರೆಸ್ನಲ್ಲಿ ಇರುವ ಡಿಕೆ ಶಿವಕುಮಾರ್ ಅವರೇ ಪ್ರಬಲ ನಾಯಕರು ಅನ್ನೋ ಕಾರಣಕ್ಕೆ ಇವತ್ತಲ್ಲ ನಾಳೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿಯೇ ಆಗ್ತಾರೆ, ಇದು ಶತಸಿದ್ಧ ಅನ್ನೋ ಕಾರಣಕ್ಕೆ ಭಾಳಷ್ಟು ಜನ ಶಾಸಕರು ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ.